ಅವ್ರ ಜೊತೆ ಹೋಗ್ತಾ ಇದ್ರು, ಅಲ್ಲೆಲ್ಲೋ ಜೊತೆಗೆ ಪಿಕ್ಚರ್ ನೋಡ್ತಾ ಇದ್ರು, ಅದನ್ನ ನಾನು ಅಡಲ್ಟ್ರಿ ಅಂತ ಪ್ರೂವ್ ಮಾಡ್ತೀನಿ ಅಂತ ಅಂದ್ರೆ ಯಾವ ಕೋರ್ಟು ಚಾಟ್ ಮಾಡಿರ್ತೀವಿ, ಯಾವುದೋ ಒಂದು ಇದರಲ್ಲಿ ನೀವೇನೋ ಒಂದು ಯಾವುದೋ ಒಂದು ಪ್ರಪೋಸಲ್ ಮಾಡೋ ಥರನೇ ನೀವು ಮಾಡಿರ್ತೀರಾ ಅಂತ ಅನ್ಕೊಂಡ್ರು ಇನ್ನೂ ಹೊಡೆದ್ರು ಅಂತ ಹೇಳಲಿಲ್ಲ. ನೀವು ಬೇರೆಯವ್ರ ಜೊತೆ ಓಡಾಡೋದು ನನಗೆ ಮಾನಸಿಕವಾಗಿ ಚಿತ್ರಹಿಂಸೆ ಆಗ್ತಿದೆ. ಸೊ ಹೀಗೆ ಸರ್ ಅದನ್ನ ತಗೊಂಡು ಸ್ನೇಹಿತರೆ, ಕಾನೂನಿನ ಮಾಹಿತಿಗೆ ಇನ್ನೊಮ್ಮೆ ಸ್ವಾಗತ ಅಂತ ಹೇಳ್ತೀನಿ. ಕನ್ನಡ ಕೋರ ಚಾನಲಲ್ಲಿ ರೆಗ್ಯುಲರ್ ಆಗಿ ಕಾನೂನಿನ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಮಾಹಿತಿಯನ್ನು ನಮಗೆ SSM ಅಸೋಸಿಯೇಟ್ಸ್ ಕಡೆಯಿಂದ ಶಶಿಕಲಾ ಮೇಡಮ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಇಂದಿನ ವಿಚಾರ ಏನು ಹೇಳ್ತಾ ಇದ್ದಾರೆ, ಆ್ಯಕ್ಚುಲಿ ನಾನೇ ಇವತ್ತು ಒಂದು ಮ್ಯಾಟ್ರನ್ನ ತೊಗೊಂಬಂದಿದ್ದೀನಿ, ಮೇಡಮ್ ಜೊತೆ ಮಾತಾಡೋಣ. ಮೇಡಮ್, ಇಂದಿನ ವಿಡಿಯೋದಲ್ಲಿ ನೋಡಿ, ಈ ವಿವಾಹೇತರ ಸಂಬಂಧಗಳು ಅಫೇರ್ ಅಂತ ಹೇಳ್ತಾರೆ ತುಂಬ ಜನ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸು. ಸೊ ಇದಕ್ಕೇನಾದರೂ ಕಾನೂನು ಇದೆಯಾ, ಆ್ಯಂಡ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಡಿವೋರ್ಸ್ ತೊಗೊಬೇಕಾದ್ರೆ? ಸರ್ ಆ್ಯಕ್ಚುಲಿ ಏನಂತಂದರೆ ಇದನ್ನ ನಮ್ಮ ಕಾನೂನಿನ ಭಾಷೆಯಲ್ಲಿ ಅಡಲ್ಟ್ರಿ ಅಂತ ಹೇಳ್ತೀವಿ. ಅಡಲ್ಟ್ರಿ. ಸೊ ನಾನು ನಿಮಗೆ ಆಗಲೇ ಹೇಳಿದೆ, ಗ್ರೌಂಡ್ ಫಾರ್ ದಿ ಡಿವೋರ್ಸ್ ಅಂತ ಹೇಳಿದಾಗ ಅಡಲ್ಟ್ರಿ ವಾಸ್ ದಿ ಸೆಕೆಂಡ್ ಪಾಯಿಂಟ್ ಫಾರ್ ದಿ ಗ್ರೌಂಡ್ ಫಾರ್ ದಿ ಡಿವೋರ್ಸ್ ಅಂತ ಇತ್ತು. ಸೊ ಆಫ್ಟರ್ 2018 ಅದನ್ನು ಅಬಾಲಿಷ್ ಮಾಡ್ತಾರೆ. ಅದು IPC ಸೆಕ್ಷನ್ 497 ಇತ್ತು. ಸೊ ಅದು ಕೂಡ ಪನಿಷಬಲ್ ಅಫೆನ್ಸ್ ಇತ್ತು, ಅದಕ್ಕೂ ಕೂಡ ಪನಿಷ್ಮೆಂಟ್ ಇರ್ತಾ ಇತ್ತು, ಬೈಗಮಿ ತರನೇ. ಸೊ ಅಡಲ್ಟ್ರಿ ಅಂತ. ಸೊ ಇವಾಗ ರೀಸೆಂಟಾಗಿ ಅದನ್ನ ಅಬಾಲಿಷ್ ಮಾಡಿದ್ದಾರೆ. ಇವೊಂದು BNS ಕೂಡ ಅದಕ್ಕೆ ಸೆಕ್ಷನ್ ಮೆನ್ಷನ್ ಮಾಡಿಲ್ಲ. ಸೊ ಅಡಲ್ಟ್ರಿ ಅಂತ ನೀವು ಪ್ರೂವ್ ಮಾಡೋದು ತುಂಬ ಕಷ್ಟ ಸರ್. ಒಬ್ಬ ತನ್ನ ಗಂಡ ಬೇರೆ ಹೆಂಗಸರ ಜೊತೆ ವಿವಾಹೇತರ ಸಂಬಂಧ, ಸೆಕ್ಶುಲಿ ಅಫೇರ್ ಇದೆ ಅಂತ ಅಥವಾ ಹೆಂಡತಿಗೆ ಇದೆ ಅಂತ ತೋರಿಸೋದಕ್ಕೆ ತುಂಬ ಕಷ್ಟ. ಓನ್ಲಿ ಫಾರ್ ವಿಡಿಯೋಸ್ ಆಡಿಯೋಸ್ ಇಟ್ಕೊಂಡು ನಾನು ತೋರಿಸ್ಬಿಡ್ತೀನಿ, ಅವ್ರ ಜೊತೆ ಹೋಗ್ತಾ ಇದ್ರು, ಅಲ್ಲೆಲ್ಲೋ ಜೊತೆಗೆ ಪಿಕ್ಚರ್ ನೋಡ್ತಾ ಇದ್ರು, ಅದನ್ನು ನಾನು ಅಡಲ್ಟ್ರಿ ಅಂತ ಪ್ರೂವ್ ಮಾಡ್ತೀನಿ ಅಂತ ಅಂದರೆ ಯಾವ ಕೋರ್ಟು ಒಪ್ಪಲ್ಲ. ಅದೆಲ್ಲ ಫೂಲಿಶ್ನೆಸ್ ಸರ್. ನಾನು ಇವಾಗ ನಾವೆಲ್ಲ ಸೋಷಲೈಸ್ ಆಗಿದ್ದೀವಿ. ಯಾರೋ ಫ್ರೆಂಡ್ ಜೊತೆ ಹೋಗ್ತೀವಿ, ಒಂದು ಟಿಫನ್ ಮಾಡ್ಬೋದು, ಯಾರೋ ಒಂದು ಫ್ರೆಂಡ್ ಜೊತೆ ಹೋಗ್ತೀವಿ, ಚೆನ್ನಾಗಿದೆ ಇಬ್ಬರದು ಸೇಮ್ ಒಪಿನಿಯನ್ ಅಂದರೆ ಒಂದು ಮೂವಿ ನೋಡ್ಬೋದು. ಸೊ ಅದನ್ನು ಯು ಕೆ ನಾಟ್ ಕ್ಲೈಮ್ ಆಸ್ ಎ, ನಾನು ಅದನ್ನೇ ಹೇಳ್ತಾ ಇದ್ದಿದ್ದು, ಯಾರ ಜೊತೆನೋ ಒಬ್ಬ ಗಂಡ ಮಾತಾಡಿದ ತಕ್ಷಣ ಅವನ್ನ ಹಿಂಸೆ ಮಾಡೋದು ಅಥವಾ ಹೆಂಡತಿ ಯಾರ ಜೊತೆ ಮಾತಾಡಿದ ತಕ್ಷಣ ಹಿಂಸೆ ಮಾಡೋದು, ದಟ್ ಈಸ್ ಆಲ್ಸೋ ಕಮ್ ಅಂಡರ್ ಕ್ರುಯಾಲಿಟಿ. ಅದು ಕೂಡ ಮಾನಸಿಕ ಚಿತ್ರಹಿಂಸೆನೇ ಅದು. ಸೊ ನೀನು ಅವಳ ಜೊತೆ ಹೋಗಿದ್ದೆ, ನೀನು ಕ್ಯಾರೆಕ್ಟರ್ಲೆಸ್ ಅನ್ನೋದು ಅಡಲ್ಟ್ರಿ. ಸೊ ಅಡಲ್ಟ್ರಿನ ಯಾಕೆ ಅಬಾಲಿಷ್ ಮಾಡಿದ್ದಾರೆ ಅಂದರೆ ಬಿಕಾಸ್ ಆಫ್ ದಿಸ್ ರೀಸನ್ಸ್. ಯು ಕ್ಯಾನ್ ನಾಟ್ ಪ್ರೂವ್ ದಟ್. ನೀವು ಮಾಡಬೇಕಂದ್ರೆ ನಿಮಗೆ ಅದು ಹೇಗಿರಬೇಕಂದ್ರೆ ವಿತ್ ನಿಮಗೆ ಆಡಿಯೋ ವಿಡಿಯೋ ಓನ್ಲಿ ಅಂತ ಅಲ್ಲ, ನೀವು ಅದನ್ನ ಎವಿಡೆನ್ಸ್ ಬೇರೆ ಲೆವೆಲ್ ಯು ಕ್ಯಾನ್ ನಾಟ್ ಸರ್ವ್ ದ ಆಕ್ಚುಯಲ್ ಲೈವ್ ಆಕ್ಟ್ ಅನ್ನು ನೀವು ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಯು ಕ್ಯಾನ್ ನಾಟ್ ಸರ್, ಅಲ್ವಾ? ಅಂಡ್ ಕೋರ್ಟ್ ಆಲ್ಸೋ ವಿಲ್ ನಾಟ್ ಗಿವ್ ದ ಪರ್ಮಿಷನ್. ಕೋರ್ಟಿಗೇನು ಅಂದರೆ ಕೋರ್ಟಿಗೂ ಅದ್ರದ್ದು ಒಂದು ಡೆಕೋರಮ್ ಇರುತ್ತೆ. ಆಮೇಲೆ ಬಟ್ ನಾನು ಅಬಾಲಿಷ್ ಆಗಿದೆ ಅಂದ ತಕ್ಷಣ ಅದನ್ನು ನೀವು ಒಪ್ಕೋಬೇಕು ಅಂತ ನಾನು ಹೇಳ್ತಿಲ್ಲ. ದಟ್ ಈಸ್ ಒನ್ ಆಫ್ ದಿ ಸ್ಟ್ರಾಂಗ್ ಗ್ರೌಂಡ್ ಫಾರ್ ದಿ ಡಿವೋರ್ಸ್. ಯು ಕ್ಯಾನ್ ಟೇಕ್, ನೀವು ಅದನ್ನು ಹೇಳ್ಬೋದು, ಕ್ರುಯಾಲಿಟಿ, ಮೆಂಟಲಿ ಕ್ರುಯಾಲಿಟಿ ಬಿಕಾಸ್ ಆಫ್ ಹಿಸ್ ಅಡಲ್ಟ್ರಿ. ಅವನ ಅಡಲ್ಟ್ರಿಯಿಂದ ನನಗೆ ಮೆಂಟಲಿ ಕ್ರುಯಾಲಿಟಿ ಆಗಿದೆ ಅಂತ ಹೇಳಿ ನೀವು ಡಿವೋರ್ಸ್ನ ಫೈಲ್ ಮಾಡ್ಬೋದು. ವಿತ್ ಯು ಕ್ಯಾನ್ ಆಸ್ಕ್ ದಿ ಮೇಂಟೆನೆನ್ಸ್ ಆಲ್ಸೋ. ಓಕೆ, ಬಟ್ ಅಡಲ್ಟ್ರಿನ ಪ್ರೂವ್ ಮಾಡೋಕ್ಕಾಗಲ್ಲ. ಕೆ ನಾಟ್ ಸರ್. ಒಂದು ವೇಳೆ ಗಂಡನ ಹೆಂಡತಿ ಯಾವ್ದೋ ಹುಡುಗನ ಜೊತೆ ಓಡಾಡ್ತಾ ಇದ್ದಾಳೆ, ಯಾವುದೋ ಮೂವಿಗೆ ಹೋಗಿದ್ದಾಳೆ, ಅವೆಲ್ಲ ಪ್ರೂಫ್ ಇದೆ ನಮ್ಮ ಹತ್ರ. 25 ಕಾಲ್ ಮಾಡಿದ್ದಾಳೆ ದಿನಕ್ಕೆ, ಇದ್ದಿದ್ರು ಚಾಟ್ಸ್ ಇರುತ್ತೆ, ಚಾಟ್ ಮಾಡಿರ್ತಾರೆ. ಸರ್ ಮಾತಾಡಿದ್ದಾರೆ ಒಬ್ರ ಜೊತೆ, ಇನ್ನೊಬ್ರ ಜೊತೆ ಹೋಗಿ ಅಲ್ಲೆಲ್ಲೋ ಕುತ್ಕೊಂಡಿದ್ದಾರೆ ಮಾಡಿದ್ರೆ ಸರ್ ಬರೀ ಅಷ್ಟೇ. ಇಟ್ಸ್ ನಾಟ್ ಎಫಿಷಿಯಂಟ್ ಆಗಿ ಸಫಿಷಿಯಂಟ್ ಅನ್ಸಲ್ಲ ಸರ್ ನಮಗೆ. ಅಂದ್ರೆ ಈಗ ಚಾಟ್ ಮಾಡಿರ್ತೀವಿ, ಯಾವುದೋ ಒಂದು ಇದರಲ್ಲಿ ನೀವೇನೋ ಒಂದು ಯಾವುದೋ ಒಂದು ಪ್ರಪೋಸಲ್ ಮಾಡೋ ಥರನೇ ನೀವು ಮಾಡಿರ್ತೀರಾ ಅಂತ ಅನ್ಕೊಂಡ್ರು ಇನಫ್ ಅಲ್ಲ ಸರ್. ಅದು ಇನಫ್ ಅಲ್ಲ. ನೋ. ಸೊ ಅಡಲ್ಟ್ರಿ ಅಂದ್ರೆ ಡೆಫಿನಿಷನ್ನೇ ಬೇರೆ ಇದೆ. ಶುಡ್ ಬಿ ಶೋ, ಯು ಹ್ಯಾವ್ ಟು ಶೋ ದ ಫಿಸಿಕಲ್ ರಿಲೇಶನ್ಶಿಪ್. ಗೊತ್ತಾಯ್ತು. ಸೊ ಫಿಸಿಕಲ್ ರಿಲೇಶನ್ಶಿಪ್ ಅನ್ನೇ ತೋರಿಸಿದ್ರೆ ಮಾತ್ರ, ಓನ್ಲಿ ಫಾರ್ ಚಾಟ್ ಮಾತಾಡಿದ್ವಿ ಅದೆಲ್ಲ ಯು ಕ್ಯಾನ್ ನಾಟ್ ಟೇಕ್ ಎ ಡಿಫೆನ್ಸ್ ಲೈಕ್ ದಟ್ ಸರ್. ನಿಲ್ಲೋದಿಲ್ಲ ಅಂತೀರಾ? ಬಟ್ ದಟ್ ಈಸ್ ಅದಕ್ಕೋಸ್ಕರನೇ 2018 ಆದ್ಮೇಲೆ ನಿಮ್ಗೆ ಅಬಾಲಿಷ್ ಮಾಡಿಬಿಟ್ಟಿದ್ದು, ಅದನ್ನ ಅಂದ್ರೆ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ, ಅಬಾಲಿಷ್ ತೆಗ್ದು ಹಾಕ್ಬಿಟ್ಟಿದ್ದಾರೆ. ಓಕೆ. ಸೊ ಇವಾಗ ಈಗ ಗಂಡ ಪ್ರೂವ್ ಮಾಡೋದಿದ್ರೆ ಹೇಗೆ ಪ್ರೂವ್ ಮಾಡೋದು? ಮತ್ತೆ ನಾನು ಹೇಳಿಲ್ವಾ, ಅದು ನಿಮಗೆ ಒಂದು ವೇಳೆ ನಿಮ್ಮ ಹೆಂಡತಿ ಚಾರಿತ್ರ್ಯ ಸರಿಯಿಲ್ಲ ಅಥವಾ ಅದರ್ವೈಸ್ ನಿಮ್ಮ ಗಂಡನ ಚಾರಿತ್ರ್ಯ ಸರಿಯಿಲ್ಲ ಅಂತ ಅನ್ಸಿದ್ರೆ ದಟ್ ಈಸ್ ಒನ್ ಆಫ್ ದಿ ಗ್ರೌಂಡ್ ಫಾರ್ ದಿ ಡಿವೋರ್ಸ್. ನೀವು ಆ ಚಾಟು ಮತ್ತೆ ಅವನು ಯಾರ ಜೊತೆ ಹೋಗಿದ್ದ ಫೋಟೋಸ್ ಎಲ್ಲ ಇಟ್ಕೊಂಡು ನೀವು ಡಿವೋರ್ಸ್ ಕೇಳ್ಬೋದು, ನಾಟ್ ಅಂಡರ್ ದಿ ಗ್ರೌಂಡ್ ಫಾರ್ ದಿ ಅಡಲ್ಟ್ರಿ. ಓಕೆ, ಕ್ರುಯಾಲಿಟಿಲಿ ಕೇಳ್ಕೊಬೋದು ನೀವು. ಅಂದ್ರೆ ಈ ತರ ಸಿಚುವೇಶನ್ ಅಲ್ಲಿ ಡಿವೋರ್ಸ್ ಸಿಗುತ್ತಾ? ಖಂಡಿತ ಸಿಗುತ್ತೆ ಸರ್, ಖಂಡಿತ ಸಿಗುತ್ತೆ. ಆಗಲ್ವಲ್ಲ? ಅಲ್ಲ, ನೀವು ಅಡಲ್ಟ್ರಿ ಅಂತ ಕೇಳಿದ್ರೆ ನೀವು
ಅದು ಫಿಸಿಕಲ್ ಇಂಟಿಮೇಸಿನ ತೋರಿಸ್ಬೇಕು. ಹಾ 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 ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಕ್ರೂಯಲ್ಟಿಲೂ ಕೇಳ್ಬೋದಲ್ವಾ? ಹಂಗೆ ಕೇಳ್ಬೋದು. ಬಟ್ ಅದು ಫಾಲ್ಸ್ ಅಲಿಗೇಷನ್ ಆಗುತ್ತಲ್ಲ, ಅವನೇನು ಹೊಡೆದೇ ಇರಲ್ಲ, ಗಂಡಾಗ ಅಲ್ಲಲ್ಲ, ನಾನು ಹೊಡೆದ್ರು ಅಂತ ಹೇಳಲಿಲ್ಲ. ನೀವು ಬೇರೆಯವ್ರ ಜೊತೆ ಓಡಾಡೋದು ನನಗೆ ಮಾನಸಿಕವಾಗಿ ಚಿತ್ರಹಿಂಸೆ ಆಗ್ತಿದೆ. ಓ ಆ ತರ ಕೇಳ್ಬೇಕಾಗತ್ತೆ. ಸೊ ಹೀಗೆ ಸರ್ ಅದಂತ, ಯಾಕಂದ್ರೆ ನಾವು ಯಾಕಂದ್ರೆ ಆಲ್ ಫ್ಯಾಮಿಲಿ ಕೇಸಸ್ ಇಟ್ಸ್ ವೆರಿ ಸೆನ್ಸಿಟಿವ್, ಹಾ 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 ತುಂಬಾ ಸೆನ್ಸಿಟಿವ್. ಅಂದ್ರೆ ನಾನು ಯಾವಾಗೂ ಹೇಳೋದು ಫ್ಯಾಮಿಲಿ ಕೇಸ್ನ ಹ್ಯಾಂಡಲ್ ಮಾಡೋರ್ಗೆ ಮಾತ್ರ ಗೊತ್ತು ಆ ಸೆನ್ಸಿಟಿವ್ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ನಮ್ಮ ಪಾರ್ಟ್ನರು ಬೇರೆಯವ್ರ ಜೊತೆ ಓಡಾಡಿದ್ರು ಮಾಡಿದ್ರು ಅಂತ ಅದು ಮಾನಸಿಕ ಚಿತ್ರಹಿಂಸೆ ಅಲ್ವಾ? ತೊಂದರೆ ಆಗ್ತಾ ಇದೆ, ಖಂಡಿತ ಅಲ್ವಾ? ಬೇಜಾರಾಗ್ತಾ ಇದೆ, ಆ ತರ ಖಂಡಿತ ಸರ್, ಖಂಡಿತ. ಇದನ್ನ ನಾವು ಸೆಕ್ಷನ್ ಬೇರೆ ತಗೊಬೇಕಾಗುತ್ತೆ. ಈ ಅಡಲ್ಟ್ರಿ ಕೇಸ್ ಅಂತೂ ಹೋಯ್ತು ಹೋಯ್ತು. ಬಟ್ ನಿಮ್ಗೆ ಗೊತ್ತು ಅವನಿಗೆ ಅವಳ ಜೊತೆ ಫಿಸಿಕಲ್ ಅಫೇರ್ ಇದೆ ಅಂತ ಗೊತ್ತಿರುತ್ತೆ. ಓಕೆ, ಸೊ ಅದನ್ನ ಯು ಕ್ಯಾನ್ ಟೇಕ್ ಆಸ್ ಎ ಕ್ರೂಯಾಲಿಟಿ, ಮಾನಸಿಕ. ನಾವು ಸ್ಟಾರ್ಟಿಂಗ್ ಅಲ್ಲೇ ಮಾತಾಡಿದ್ವಿ, ಎಸ್ ಸರ್, ಹೊಡಿಯೋದೊಂದೇ ಅಲ್ಲ ಮಾನಸಿಕ ತೊಂದರೆ ಅದು ಕೂಡ. ಇವಾಗ ಎಷ್ಟೊಂದ್ ಜನ ಹೊಡಿಯಲ್ಲ, ಬರೀ ಮಾತಾಡಿ ಅರ್ಧ ಸೂಸೈಡ್ ಮಾಡೋ ಲೆವೆಲ್ ಅಲ್ಲಿ ಹೊರಟೋಗಿರ್ತಾರೆ. ಸೊ ದಟ್ ಈಸ್ ಆಲ್ಸೋ ಕಮ್ ಅಂಡರ್ ದಿಸ್ ಸೇಮ್ ಸೆಕ್ಷನ್ ಅಲ್ಲಿ ಬರುತ್ತೆ. ಸೊ ವೀಕ್ಷಕರೇ, ಸೊ ಇದೊಂದು ಚಿಕ್ಕ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಾನು ಮೇಡಮ್ ಜೊತೆ ಕಂಪ್ಲೀಟ್ ಪ್ಲೇ ಲಿಸ್ಟ್ ಅನ್ನೇ ಕ್ರಿಯೇಟ್ ಮಾಡಿದ್ದೀನಿ. ಸೊ ಕೌಟುಂಬಿಕ ಕಾನೂನು ಅಂತ ಒಂದು ಕಂಪ್ಲೀಟ್ ಆಗಿ ಒಂದು ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಆ ಮೂಲಕ ನೀವು ಹೆಚ್ಚಿನ ಮಾಹಿತಿ ತಿಳ್ಕೊಬಹುದು. ಈ ವಿಚಾರದ ಬಗ್ಗೆ ಅಥವಾ ಯಾವುದೇ ವಿಚಾರದ ಬಗ್ಗೆ ನಿಮಗೆ ಕೌಟುಂಬಿಕವಾಗಿ ಡಿವೋರ್ಸ್ ಬೇಕು ಅಂತಂದ್ರೆ ಅಥವಾ ಡಿವೋರ್ಸ್ ಬೇಡ, ಕೌನ್ಸಿಲಿಂಗ್ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ ಮೂಲಕ ನೀವು ಮೇಡಮ್ನ ಕಾಂಟ್ಯಾಕ್ಟ್ ಮಾಡಬಹುದು.